ಓಂ ಶಾಂತಿ. ಮುರಳಿ ಡೇಟ್ ಆಗಿದೆ 27/8/24. ಬಾಪ್ದಾದ ಮಧುಬನ ಸಾಕಾರ ಮುರಳಿ. मीठे बच्चे, चैतन्य अवस्था में रह बाप को याद करना है. सुन्न अवस्था में चले जाना या नींद करना यह कोई योग नहीं है. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಚೈತನ್ಯ ಅವಸ್ಥೆಯಲ್ಲಿದ್ದುಕೊಂಡು ತಂದೆಯನ್ನ ನೆನಪು ಮಾಡಬೇಕು. ಸುನ್ನ ಅವಸ್ಥೆಯಲ್ಲಿ ಹೋಗುವುದು ಅಥವಾ ನಿದ್ದೆ ಮಾಡುವುದು ಇದು ಯೋಗ ಅಲ್ಲ. ಪ್ರಶ್ನೆ, तुम्हें आंखें बंद करके बैठने की मना क्यों की जाती है? ಕಣ್ಣುಗಳನ್ನು ಬಂದ್ ಮಾಡಿಕೊಂಡು ಕುತ್ಕೊಳ್ಳಲಿಕ್ಕೆ ಇಲ್ಲಿ ಪರ್ಮಿಷನ್ ಇಲ್ಲ. ಯಾಕೆ ಆ ರೀತಿ ಇದೆ? उत्तर, अगर तुम आंख बंद करके बैठेंगे तो दुकान का सारा सामान ही चोर चोरी करके ले जाएंगे. ಅಂಗಡಿಯಲ್ಲಿ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಬರುವಂಥ ಗಿರಾಕಿಗಳು ಅಥವಾ ಯಾರಾದರೂ ಕಳ್ಳತನ ಮಾಡ್ಕೊಂಡು ತಗೊಂಡೋಗ್ಬಿಡ್ತಾರಲ್ವ, ಹಾಗೆ ಮಾಯಾ ಚೋರ್ ಬುದ್ಧಿ ಮೇ ಕುಚ್ ಬಿ ಧಾರಣ ಹೋನೆ ನಹಿ ದೇಂಗಿ. ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಮಾಯೆ ಕಳ್ಳ ಬುದ್ಧಿಯಲ್ಲಿ ಬಂದು ಧಾರಣೆ ಮಾಡ್ಕೊಳ್ಳೋಕ್ಕೆ ಬಿಡುವುದಿಲ್ಲ. ಆಂಖ್ ಬಂದ್ ಕರ್ಕೆ ಯೋಗ ಮೇ ಬೈಠೆಂಗೆ ತೋ ನೀಂದ ಆ ಜಾಯೇಗಿ. ಕಣ್ಣು ಮುಚ್ಚಿಕೊಂಡು ಯೋಗದಲ್ಲಿ ಕುಳಿತರೆ ನಿದ್ರೆ ಬಂದ್ಬಿಡ್ತದೆ. ಪತಾ ಹಿ ನಹಿ ಚಲೇಗಾ ಇಸ್ಲಿಯೇ ಆಂಖೆ ಖೋಲ್ಕರ್ ಬೈಠ್ನಾ ಹೈ. ಗೊತ್ತೇ ಆಗುವುದಿಲ್ಲ ಎಷ್ಟು ಟೈಮ್ ಕಳೀತು ಏನು ಎತ್ತ ಅಂತ. ಆದ್ದರಿಂದ ಕಣ್ಣು ತೆರೆದು ಕುಳಿತುಕೊಳ್ಳಬೇಕು. ಕಾಮ್ ಕಾಜ್ ಕರ್ತೆ ಬುದ್ಧಿ ಸೇ ಬಾಪ್ ಕೋ ಯಾದ್ ಕರ್ನಾ ಹೈ. ಕೆಲಸ ಕಾರ್ಯ ಮಾಡ್ತಾ ಬುದ್ಧಿಯಿಂದ ತಂದೆಯನ್ನ ನೆನಪು ಮಾಡಬೇಕು. ಇಸ್ಮೆ ಹಠಯೋಗ ಕಿ ಬಾತ್ ನಹಿ ಹೈ. ಹಠಯೋಗದ ಅವಶ್ಯಕತೆ ಇಲ್ಲ, ಹಠಯೋಗದ ಮಾತಿಲ್ಲ ಇಲ್ಲಿ. ಸಹಜವಾಗಿ ಕಣ್ಣು ತೆರೆದು ಚೈತನ್ಯ ಅವಸ್ಥೆಯಲ್ಲಿದ್ದು ಬಾಬುವ್ರನ್ನ ನೆನಪು ಮಾಡಬೇಕು. ಓಂ ಶಾಂತಿ. रूहानी बाप कहते हैं बच्चों को, यह भी बच्चा है ना, ದೇಹದಾರಿ ಸಬ್ ಬಚ್ಚೆ ಹೇ. ಆತ್ಮಿಕ ತಂದೆ ಕುತ್ಕೊಂಡು ಮಕ್ಕಳು ತಿಳಿಸ್ತಿದ್ದಾರೆ, ಈ ಬ್ರಹ್ಮನೂ ಮಗನೇ ಆಗಿದ್ದಾರೆ, ದೇಹದಾರಿಗಳೆಲ್ಲ ನನ್ನ ಮಕ್ಕಳು. तो रूहानी बाप आत्माओं को कहते हैं ಆತ್ಮ ಹಿ ಮುಖ್ಯ ಹೇ. ಆದ್ದರಿಂದ ಆತ್ಮಿಕ ತಂದೆ ಆತ್ಮಗಳಿಗೇ ತಿಳಿಸಿಕೊಡ್ತಾರೆ, ಆತ್ಮವೇ ಮುಖ್ಯ. यह तो अच्छी रीति समझो, यहाँ जब सामने बैठते हो तो ऐसे नहीं शरीर से न्यारा हो गुम हो जाना है. ಯಾವಾಗ ಇಲ್ಲಿ ಕುತ್ಕೊಳ್ತೀರಿ ಈ ರೀತಿ ಅಲ್ಲ, ಶರೀರದಿಂದ ಭಿನ್ನ ಆಗಿ ಮಾಯ ಆಗ್ಬಿಡೋದು ಅಲ್ಲ. ಶರೀರ ಸೆ ನ್ಯಾರಾ ಹೋ ಗುಮ್ ಹೋ ಜಾನಾ ಯಹ ಕೋ ಯಾದ್ ಕಿ ಯಾತ್ರಾ ಕಿ ಅವಸ್ಥಾ ನಹಿ ಹೈ. ಶರೀರದಿಂದ ಭಿನ್ನ ಆಗಿ ಆಗ್ತಾ ಆಗ್ತಾ ಮಾಯನೇ ಆಗ್ಬಿಡೋದು. ಈ ದೇಹ, ದೇಹದ ಜಗತ್ತು, ದೇಹದ ಪದಾರ್ಥಗಳು ಯಾವುದರ ಅರಿವಿಲ್ದಂಗೆ ಗುಮ್ಮಾಗ್ಬಿಡೋದು, ಅದು ಯೋಗ ಅಲ್ಲ ಅಂತಾರೆ ಬಾಬಾ. ಯತ ಸುಜಾಗ ಹೋ ಬೈಠನಾ ಹೈ. ಎಚ್ಚರಿಕೆ ಸ್ಥಿತಿಯಲ್ಲಿ ಕುತ್ಕೊಂಡಿರಬೇಕು. ಆಗೋದು ಹೋಗೋದು ಎಲ್ಲ ನಿಮಗೆ ಗೊತ್ತಾಗ್ತಾನೂ ಇರ್ತದೆ, ಆದರೂ ಬಾಬು ಅವ್ರನ್ನ ನೆನಪು ಮಾಡ್ತಾ ಇರಬೇಕು. ಚಲ್ತೆ ಫಿರ್ತೆ ಉಠ್ತೆ बैठते अपने को ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರ್ನಾ ಹೈ. ಎದ್ದರು ಕೂತರು, ಕೆಲಸ ಕಾರ್ಯ ಮಾಡ್ತಾ ಇದ್ದರು, ನುಡಿತಾ ಇದ್ರು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡಬೇಕು. ಬಾಪ್ ಐಸೆ ನಹಿ ಕೇತೆ ಯಹಾ ಬೇಟೆ ಬೇಹೋಶ್ ಹೋ ಜಾओ. ಬಾಪ ಈ ರೀತಿ ಇಲ್ಲಿ ಕುಳಿತುಕೊಂಡು ಬೇಹೋಶ್ ಎಚ್ಚರಿಕೆಯನ್ನು ತಪ್ಪೋದು ಅದು ಯೋಗ ಅಲ್ಲ. ऐसे बहुत बैठे बैठे गुम हो जाते हैं. तुम्हें तो सुजाग होकर बैठना है और पवित्र भी बनना है. ಆದರೆ ನೀವು ಎಚ್ಚರಿಕೆ ಸ್ಥಿತಿಯಲ್ಲಿ ಕುಳಿತುಕೊಳ್ಬೇಕು ಮತ್ತು ಪವಿತ್ರನೂ ಆಗಿರಬೇಕು. ಪವಿತ್ರತಾ ಬಿಗರ್ ಧಾರಣಾ ನಹಿ ಹೋಗಿ. ಪವಿತ್ರತೆ ಇಲ್ಲ ಅಂತಂದರೆ ಧಾರಣೆ ಆಗುವುದಿಲ್ಲ. तुम्हें तो सुजाग होकर बैठना है. विश्व का किसका कल्याण नहीं कर सकेंगे, किसको कह नहीं सकेंगे. ನೀವು ಪವಿತ್ರತೆಯ ಧಾರಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಯಾರ ಕಲ್ಯಾಣವನ್ನೂ ಮಾಡಲಿಕ್ಕೆ ಆಗೋದಿಲ್ಲ, ಯಾರಿಗೂ ಹೇಳಲಿಕ್ಕೂ ಆಗುವುದಿಲ್ಲ. ಖುದ್ ಪವಿತ್ರ रहते नहीं और दूसरों को कहते हैं वह तो पंडित हो गया. ತಾವು ಖುದ್ ಪವಿತ್ರವಾಗಿರಲಿಲ್ಲ, ಬೇರೆಯವರಿಗೆ ಹೇಳ್ತಾ ಇದ್ದರೆ ಅದು ಪಂಡಿತನ ರೀತಿ ಆಗಿಬಿಡ್ತದೆ. ಮಿಯಾ ಮಿಠ್ಠು ಭೀ ನಹಿ ಬನ್ನ ಹೈ. ಎಲ್ಲ ತಿಳ್ಕೊಂಡಿದ್ದೀನಿ ನಾನು ಅಂತ
मियाँ मिट्ठू आगोदू अल्ला, फिर वह दिल अंदर खाता रहेगा। ऐसे मत समझो हम सुन्न में चले जाते हैं, आंखें बंद हो जाती हैं। यह कोई याद की अवस्था नहीं है, इसमें ಚೈತನ್ಯ ಅವಸ್ಥಾ ಮೇಲೆ ಬಾಪ್को ಯಾद करना है। ಈ ರೀತಿ ಸುನ್ನ ಅವಸ್ಥೆಯಲ್ಲಿ ಹೋಗುವುದು, ಕಣ್ಣು ಮುಚ್ಚಿ ನಿದ್ರಾಲೋಕಕ್ಕೆ ಹೋಗುವುದು, ಇದು ಯೋಗ ಅಲ್ವೇ ಅಲ್ಲ ಅಂತಾರೆ ಬಾಬಾ. ಚೈತನ್ಯ ಸ್ಥಿತಿಯಲ್ಲಿರಬೇಕು, ಎಚ್ಚರಿಕೆ ಸ್ಥಿತಿಯಲ್ಲಿರಬೇಕು. ಆಗೋದು ಬರೋರು ಹೋಗೋದು ಎಲ್ಲದು ಗೊತ್ತಾಗ್ತಿರ್ತದೆ, ಆದರೂ ಬಾಬೋರ್ ನೆನಪಿನಲ್ಲಿ ಸ್ಥಿತ ಆಗಿರಬೇಕು. ನೀಂದ್ ಕರ್ನ ಯಾದ್ ಕರ್ನ ನಹಿ ಹೈ. निद्रे ಮಾಡುವುದು ಅದು ಯೋಗ ಅಲ್ಲ. बच्चों को कई पॉइंट्स समझाई जाती है, शास्त्रों में दिखाया गया है, सातवीं भूमिका में चले जाते हैं, उनको दुनिया का पता ही नहीं पड़ता. ಬಾಬಾ ಮಕ್ಕಳಿಗೆ ಪಾಯಿಂಟ್ಸ್ಗಳನ್ನು ತಿಳಿಸಿಕೊಡ್ತಾರೆ. ಶಾಸ್ತ್ರದಲ್ಲಿ ಏನು ತೋರಿಸಿದ್ದಾರೆ ಅಂದರೆ 7ನೇ ಅವಸ್ಥೆಗೆ ಹೋಗುವುದು, ಅದು ಜಗತ್ತಿನ ಅರಿವೆಯೇ ಇರೋದಿಲ್ಲ, ಜಗತ್ತಿನ ಪರಿವಿನೇ ಇರೋದಿಲ್ಲ. ತುಮಕೋ ತೋ ದುನಿಯಾ ಕಾ ಪತಾ ಹೈ ನಾ, ಆದರೆ ನಿಮಗೆ ಜಗತ್ತಿಂದು ಗೊತ್ತಾಗ್ತಾ ಇರ್ತದೆ. ये चीची दुनिया है, बाप को कोई जानते नहीं है. अगर बाप को जानते तो सृष्टि चक्र को भी जान जाए. ಇದು ಬಹಳ ಚೀಚಿ ಜಗತ್ತಾಗಿದೆ. ತಂದೆಯನ್ನು ತಿಳಿದುಕೊಂಡೇ ಇಲ್ಲ. ಒಂದು ವೇಳೆ ತಂದೆಯನ್ನು ತಿಳಿದುಕೊಂಡ್ರೆ ಆಗ ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳಲಾಗ್ತದೆ. ಬಾಪ್ ಬತಲಾತೆ ಹೇ ಚಕ್ರ ಕೈಸೆ ಫಿರ್ತಾ ಹೈ. ಈ ಸೃಷ್ಟಿ ನಾಟಕ ಚಕ್ರ ಹೇಗೆ ತಿರುಗ್ತದೆ ಅನ್ನೋದನ್ನು ತಂದೆ ನಮಗೆ ತಿಳಿಸಿಕೊಡ್ತಾರೆ. मनुष्य पुनर्जन्म कैसे लेते हैं, सत्युग में भल बड़ी आयु हो जाती तो भी बस सूरत नहीं होंगे. ಬಾಬಾ ಹೇಳ್ತಾ ಇದ್ದಾರೆ, ಮನುಷ್ಯರು ಪುನರ್ಜನ್ಮವನ್ನು ಹೇಗೆ ಪಡಿತಾರೆ. ಸತ್ಯಯುಗದಲ್ಲಿ ಬಹಳ ದೀರ್ಘಾಯುಷ್ಯ ಇರುತ್ತದೆ, ಆದರೂ ಸಹ ಮುಖ ಲಕ್ಷಣವಾಗಿರ್ತದೆ. ಬದ್ಸೂರತ್ ಅವಲಕ್ಷಣ ಇರುವುದಿಲ್ಲ. ಬಾಕಿ ಸನ್ಯಾಸಿयों का तो है हठ योग, आंखें बंद करना, गुफाओं में बैठे बैठे बस सूरत बन जाना. तुमको तो बाप कहते गृहस्थ व्यवहार में रहते सुजाग रहना है. ಸನ್ಯಾಸಿಗಳದು ಹಠಯೋಗ ಆಗಿದೆ. ಕೆಲವರು ಗುಹೆಗಳಲ್ಲಿ ಕುಳಿತುಕೊಂಡು ಬಸ್ಸೂರತ್ತ ಅವಲಕ್ಷಣ ಆಗ್ಬಿಡ್ತಾರೆ. ಊಟ ಇಲ್ಲ, ನೀರಿಲ್ಲ, ನಿದ್ದೆ ಇಲ್ಲ ಅಂದರೆ ಮುಖ ಲಕ್ಷಣ ಏನಾಗ್ಬಿಡ್ತದೆ, ಎಲ್ಲ ಕೆಟ್ಟೋಗ್ಬಿಡ್ತದೆ. ಆದರೆ ಬಾಬಾ ಆ ರೀತಿಯ ಸಾಧನೆ ಹೇಳುವುದಿಲ್ಲ. ಗೃಹಸ್ಥ ವ್ಯವಹಾರದಲ್ಲೇ ಇರುತ್ತಾ ನೀವು ಜಾಗೃತರಾಗಿರಬೇಕು. ಸುನ್ನ ಮೇ ಚಲೆ ಜಾನ ಯಾ ಕೋಯಿ ಅವಸ್ಥಾ ನಹಿ ಹೈ. ಸುನ್ನ ಅವಸ್ಥೆಯಲ್ಲಿ ಹೋಗುವುದು ಅದು ಯಥಾರ್ಥ ಅಲ್ಲ. ದಂಧಾ ಆದಿ ಭೀ ಕರ್ನಾ ಹೈ, ಗೃಹಸ್ಥ ವ್ಯವಹಾರ ಭೀ ಸಂಭಾಲನಾ ಹೈ. ನೀವು ಜಾಗೃತ ಅವಸ್ಥೆಯಲ್ಲಿದ್ದು ಎಚ್ಚರಿಕೆ ಸ್ಥಿತಿಯಲ್ಲಿದ್ದು ಬಾಬೋರ್ನ ನೆನಪು ಮಾಡಬೇಕು ಮತ್ತು ಗೃಹಸ್ಥ ಜೀವನದ ಜವಾಬ್ದಾರಿಯನ್ನೆಲ್ಲ ನಿಭಾಯಿಸಬೇಕು. ಗೃಹಸ್ಥ ಸಂಭಾಲನೆಯೂ ಮಾಡಬೇಕು. ಸುನ್ನ ಮೇ ನಹಿ ಜಾನಾ ಹೈ, ಸುನ್ನ ಅವಸ್ಥೆಯಲ್ಲಿ ಹೋಗಬಾರ್ದು. ಕಾಮ್ ಕಾಜ್ ಕರ್ತೆ ಬುದ್ಧಿ ಸೆ ಬಾಪ್ ಕೋ ಯಾದ್ ಕರ್ನಾ ಹೈ. ಕೆಲಸ ಕಾರ್ಯ ಮಾಡ್ತಾ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ಜರೂರ್ ಕಾಮ್ ಕರೆಂಗೆ, ಆಂಖೆ ಕೋಲ್ಕರ್ ಕರೆಂಗೆನ. ಕೆಲಸ ಕಾರ್ಯ ಮಾಡಬೇಕಾದ್ರೆ ಕಣ್ಣು ತೆರೆದೇ ಮಾಡ್ತೀರಿ ತಾನೆ. ಆದ್ದರಿಂದ ಯೋಗವನ್ನು ಕಣ್ಣು ತೆರೆದು ಮಾಡೋದ್ರಿಂದ ಕರ್ಮಯೋಗಿ ಆಗುವ ಲಕ್ಷಣ ಅಥವಾ ಸ್ಥಿತಿ ಶಕ್ತಿ ನಮಗೆ ಬರ್ತದೆ. ದಂಧ ಆದಿ ಸಬ್ ಕುಚ್ ಕರ್ತೆ ರಹೋ, ಬುದ್ಧಿ ಯೋಗ ಬಾಪ್ ಕೆ ಸಾಥ್ ಹೋ, ಇಸ್ಮೆ ಗಫ್ಲತ್ ನಹಿ ಕರ್ನಿ. ಕೆಲಸ ಕಾರ್ಯ ಬಲೆ ಮಾಡ್ರಿ, ದಂಧೆದೋರಿ ಬಲೆ ಮಾಡ್ರಿ, ಬುದ್ಧಿ ತಂದೆ ಜೊತೆಗೆ ಇರಬೇಕು, ಹುಡುಗಾಟಿಕೆ ಮಾಡಬಾರದು. ದುಕಾನ್ ಪರ್ बैठे आंखें बंद हो जाएगी तो कोई सामान ही ले जाएगा तो पता ही नहीं पड़ेगा. ಅಂಗಡಿಯಲ್ಲಿ ಕಣ್ಮುಚ್ಕೊಂಡು ಕುತ್ಕೊಂಡ್ಬಿಟ್ರಿ ಅಂತಂದರೆ ಯಾರೋ ಬಂದು ಸಾಮಾನು ಹೊತ್ಕೊಂಡು ಹೋಗ್ತಾರೆ, ತೊಗೊಂಡು ಹೋಗ್ಬಿಡ್ತಾರೆ, ಗೊತ್ತೇ ಆಗುವುದಿಲ್ಲ. ಯಹ ಕೋಯಿ ಅವಸ್ಥಾ ನಹಿ ಹೈ. ಇದು ಯೋಗದ ಅವಸ್ಥೆ ಅಲ್ಲ. ಹಮ್ ದೇಹ ಸೆ ನ್ಯಾರೆ ಹೋ ಜಾತೆ ಹೈ, ಎಸ್ ಸಬ್ ಹಠಯೋಗಿಯೋಂ ಕಿ ಬಾತೆ ಹೈ. ಇದೆಲ್ಲ ಹಠಯೋಗಿಗಳ ಮತ್ತು ಸುನ್ನ ಅವಸ್ಥೆಯಲ್ಲಿ ಹೋಗೋದು, ಎಚ್ಚರಿಕೆ ತಪ್ಪೋದು, ಮಾಯ ಆಗೋದು, ರಿದ್ಧಿ ಸಿದ್ಧಿ ವಾಲೆ ಕರ್ತೆ. ಇದೆಲ್ಲ ರಿದ್ಧಿ ಸಿದ್ಧಿ ಕಲ್ತವರು ಮಾಡುವವರು. ಬಾಪ್ ತೋ ಅಚ್ಚಿ ರೀತಿ ಸಮಜಾತೆ ಹೈ, ಇಸ್ಮೆ ಆಂಖೆ ನಹಿ ಬಂದ್ ಕರ್ನಿ ಹೈ. ತಂದೆ ಅಂತೂ ಚೆನ್ನಾಗಿ ಕುತ್ಕೊಂಡು ತಿಳಿಸಿಕೊಡ್ತಾರೆ, ಇದರಲ್ಲಿ ಕಣ್ಣುಗಳನ್ನು ಬಂದ್ ಮಾಡಿಕೊಳ್ಳುವ ಮಾತಿಲ್ಲ. ಬಾಪ್ कहते हैं मित्र संबंधियों को जो बैठे याद करते हो वह सब भूल जाओ. ನೆನಪಿಗೆ ಕುಳಿತಾಗ ಅಥವಾ ಕ್ಲಾಸಿಗೆ ಬಂದು ಯೋಗ ಮಾಡುವಾಗ
ಮಿತ್ರ ಸಂಬಂಧಿಗಳನ್ನೆಲ್ಲ ನೆನಪು ಮಾಡಬಾರ್ದು, ಅವ್ರನ್ನೆಲ್ಲ ಮರೀರಿ ಅಂತಾರೆ ಬಾಬು. ಏಕ ಬಾಪ್ಕೋ ಯಾದ ಕರ್ನ, ಅಟ್ಲೀಸ್ಟ್ ಕ್ಲಾಸಿಗೆ ಬಂದಾಗಲಾದರೂ, ಯೋಗಕ್ಕೆ ಕುಳಿತಾಗಲಾದರೂ ಎಲ್ಲರನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಸಿವಾಯ ಯಾದಕಿ ಯಾತ್ರಾಕ್ಕೆ ಪಾಪ ಕಟ್ ನಹಿ ಸಕ್ತೆ, ನೆನಪಿನ ಯಾತ್ರೆ ಇಲ್ಲದೆ ಪಾಪ ಭಸ್ಮ ಆಗುವುದಿಲ್ಲ. ಭೋಗಲೇ ಜಾತೆ ಹೈ, ಗುಮ್ ಹೋ ಜಾತೆ ಹೈ. ಸೂಕ್ಷ್ಮ ವತನ್ನೇ ಇಸ್ಮೆ ಕ್ಯಾ ಹೋತಾ ಹೈ. ಭೋಗ ಇಡುವಾಗ ಕೆಲವರು ಮಾಯ ಆಗಿಬಿಡ್ತಾರೆ, ಪರಿವಿನೇ ಇಲ್ಲದಂಗೆ ಎಚ್ಚರ ತಪ್ಪಿಬಿಟ್ಟಿರ್ತಾರೆ, ಸೂಕ್ಷ್ಮತನಕ್ಕೆ ಹೋಗ್ಬಿಡ್ತಾರೆ. ಇಸ್ಮೆ ಕ್ಯಾ ಹೋತಾ ಹೈ, ಜಿತನಾ ಸಮಯ ವಹಾ ಹೈ ವಿಕರ್ಮ ವಿನಾಶ ಹೋನಾ ಸಕೆ. ಈ ರೀತಿ ಎಷ್ಟು ಸಮಯ ಈ ಅವಸ್ಥೆಯಲ್ಲಿರ್ತೀವಿ ಅಷ್ಟು ಸಮಯ ವಿಕರ್ಮ ವಿನಾಶ ಆಗುವುದಿಲ್ಲ. ಶಿವ ಬಾಬಾ ಕೋ ಯಾದ್ ಕರ್ನಾ ಸಕೆ. ಈ ರೀತಿ ಟ್ರಾನ್ಸ್ನಲ್ಲಿ ಎಷ್ಟು ಸಮಯ ಹೋಗ್ತಾರೆ ಅಷ್ಟು ಸಮಯ ಪಾಪ ಭಸ್ಮ ಆಗಂಗಿಲ್ಲ. ಶಿವಬಾಬಾವರ ನೆನಪು ಇರುವುದಿಲ್ಲ. ನಾ ಬಾಬಾ ಕಿ ವಾಣಿ ಸುನ್ ಸಕೆಂಗೆ. ಇಲ್ಲಿ ದೇಹ ಸುನ್ನವಸ್ಥೆಯಲ್ಲಿ ಕೂತಿರ್ತದೆ, ಇದು ವಾಣಿನೂ ಕೇಳಂಗಿಲ್ಲ. ಆತ್ಮ ಪರಂಧಾಮಕ್ಕೆ ಹೋಗಿ ಬಾಬಾವ್ರನ್ನೂ ನೆನಪು ಮಾಡೋಂಗಿಲ್ಲ. ಮಾಯ ಆಗಿಬಿಡ್ತಾರೆ, ಸುನ್ನವಸ್ಥೆಯಲ್ಲಿ ಹೋಗ್ಬಿಡ್ತಾರೆ. ತೋ ಘಾಟ ಪಡ್ ಜಾತಾ ಹೈ. ಈ ರೀತಿ ಆದಾಗ ನುಕ್ಸಾನ್ ಆಗಿಬಿಡ್ತದೆ. ಪರಂತು ಯಹ ಡ್ರಾಮಾ ಮೇ ನೂಂದ್ ಹೇ ಇಸ್ಲಿಯೇ ಜಾತೆ ಹೇ. ಆದರೆ ಡ್ರಾಮಾದಲ್ಲಿ ಕೆಲವರು ಪಾತ್ರ ಹಂಗಿರ್ತದೆ, ಅದಕ್ಕೆ ಅವರು ಆ ರೀತಿ ಹೋಗ್ತಾರೆ. ಫಿರ್ ಆಕಾರ ಮುರಳಿ ಸುನ್ತೆ ಇಸ್ಲಿಯೇ ಬಾಬಾ ಕೇತೆ ಹೇ ಜಾವೋ ಫೌರನ್ ಆವು ಬೈಠೋ ನಹಿ. ಆಮೇಲೆ ಬಂದು ಎಚ್ಚರಿಕೆ ಆದಮೇಲೆ ಮುರಳಿಯನ್ನು ಓದ್ತಾರೆ, ಕೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಭಲೇ ಹೋಗ್ರಿ ಟ್ರಾನ್ಸ್ನಲ್ಲಿ, ಅದರ ತಕ್ಷಣ ಬಂದುಬಿಡ್ರಿ, ಅಲ್ಲಿ ಕುತ್ಕೋಬೇಡ್ರಿ ಭಾಳ ಹೊತ್ತು. ಕೇಲ್ ಪಾಲ್ ಕರ್ನ ಬಾಬಾನೇ ಬಂದ್ ಕರ್ ದಿಯಾ ಹೈ. ಹೀಗೆ ಯಜ್ಞದ ಆದಿಯಲ್ಲಿ ಟ್ರಾನ್ಸ್ನಲ್ಲಿ ಹೋಗುವ್ರದ್ದು ಪಾತ್ರ ಇತ್ತು. ಹೀಗೆ ಮಾಯ ಆಗಿಬಿಡೋರು, 5 ದಿವಸ 3 ದಿವಸ ಮಾಯ ಆಗಿಬಿಡೋರು. ಅದಕ್ಕೆ ಬಾಬಾ ಅದನ್ನೆಲ್ಲ ಬಂದ್ ಮಾಡಿಸ್ಬಿಟ್ರು. ಯಬಿ ಘೂಮ್ನಾ ಫಿರ್ನಾ ರುಲಾನಾ ಹುವಾನಾ ಭಕ್ತಿ ಮಾರ್ಗ ಮೇ ರುಲಾನಾ ಪೀಟ್ನಾ ಬಹುತ್ ಹೋತಾ ಹೈ ಕ್ಯೂಂಕಿ ಅಂಧಿಯಾರ ಮಾರ್ಗ ಹೇನ. ಭಕ್ತಿ ಮಾರ್ಗದಲ್ಲಿ ಅಳುವುದು, ಕರೆಯುವುದು, ಚೀರುವುದು ಇದೆಲ್ಲ ಬಹಳ ನಡೀತದೆ. ಅಂಧಕಾರದ ಮಾರ್ಗ ಭಕ್ತಿ ಮಾರ್ಗ ಅಂದರೆ ಅಂಧಕಾರದ ಮಾರ್ಗ, ಅಂಧಶ್ರದ್ಧೆಯ ಮಾರ್ಗ. ಮೀರಾ ಧ್ಯಾನ ಮೇ ವೈಕುಂಠ ಮೇ ಚಲಿ ಜಾತಿ ಥಿ, ವ ಯೋಗ ವ ಪಢಾಯಿ ತೊಡೆ ಹಿ ಥಿ. ಮೀರಾ ಎಷ್ಟು ಸಾಕ್ಷಾತ್ಕಾರ ಮಾಡ್ಕೊಳ್ತಿದ್ಲು, ವೈಕುಂಠವನ್ನೆಲ್ಲ ನೋಡ್ತಿದ್ಲು, ಕೃಷ್ಣನ ಜೊತೆಗೆ ರಾಸ ಆಡ್ತಿದ್ಲು. ಆದರೆ ಅದು ವಿದ್ಯಾಭ್ಯಾಸ ಅಂತ ಹೇಳೋಕ್ಕಾಗ್ತತ್ತಾ? ಇಲ್ಲ. ಕ್ಯಾ ಉಸ್ನೆ ಸದ್ಗತಿ ಕೋಪಾಯ. ಮೀರಾ ಸದ್ಗತಿಯನ್ನು ಪಡೆದ್ಲ, ಸತ್ಯುಗಕ್ಕೆ ಬಂದ್ಲ? ಇಲ್ಲ. ಸ್ವರ್ಗ ಜಾನೆ ಲಾಯಕ್ ಬನಿ, ಸ್ವರ್ಗಕ್ಕೆ ಹೋಗುವ ಲಾಯಕ್ ಅವಳು ಆಗಲಿಲ್ಲ. ಜನ್ಮ ಜನ್ಮಾಂತರಕ್ಕೆ ಪಾಪ ಕಟೆ ಬಿಲ್ಕುಲ್ ನಹಿ. ಅಷ್ಟು ಮೀರಾ ಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ದರೂ ಸಹ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮ ಆಗಲಿಲ್ಲ. ಯಾಕೆಂದರೆ ಪಾಪ ಭಸ್ಮ ಮಾಡೋನು ಪಾಪ ಕಟೇಶ್ವರ ಒಬ್ಬನೇ ತಂದೆ ಶಿವಬಾಬಾ ಆಗಿದ್ದಾರೆ. ಜನ್ಮ ಜನ್ಮಾಂತರಕ್ಕೆ ಪಾಪ ತೋ ಬಾಪ್ ಕಿ ಯಾದ್ ಮೇ ಹಿ ಕಟ್ತೆ ಹೇ, ಬಾಕಿ ಸಾಕ್ಷಾತ್ಕಾರ ಆದಿ ಸೆ ಕೋಯಿ ಫಾಯ್ದಾ ನಹಿ ಹೋತಾ. ಹೀಗೆ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮ ಆಗಬೇಕಾದ್ರೆ ಒಬ್ಬ ನಿರಾಕಾರ ಜ್ಯೋತಿ ತಂದೆಯನ್ನೇ ನೆನಪು ಮಾಡಬೇಕು. ಬಾಕಿ ಸಾಕ್ಷಾತ್ಕಾರದಿಂದ ಏನು ಫಾಯ್ದಾ ಇಲ್ಲ ಅಂತ ಬಾಬು ಹೇಳ್ತಾರೆ. ಯಾತು ಸಿರ್ಫ್ ಭಕ್ತಿ ಹೇ, ನಾ ಯಾದ್ ಹೇ ನಾ ಜ್ಞಾನ ಹೇ. ಸಾಕ್ಷಾತ್ಕಾರದಲ್ಲಿ ಜ್ಞಾನನೂ ಇಲ್ಲ, ಯೋಗನೂ ಇಲ್ಲ. ಭಕ್ತಿ ಮಾರ್ಗ ಮೇ ಸಿಖಲಾನೆ ವಾಲಾ ಕೋಯಿ ಹೋತಾ ಹಿ ನಹಿ, तो ಸದ್ಗತಿ ಕೋ ಭಿ ಪಾತೆ ನಹಿ. ಭಕ್ತಿ ಮಾರ್ಗದಲ್ಲಿ ಯೋಗ ಕಲಿಸೋರು ಯಾರೂ ಇಲ್ಲ. ಆದ್ದರಿಂದ ಎಷ್ಟು ಭಕ್ತಿ ಮಾಡಿದ್ರೂ ಸದ್ಗತಿಯನ್ನು ಪಡೆಯುವುದಿಲ್ಲ. बल कितना भी साक्षात्कार हो, शुरू में तो बच्ची आपे ही चली जाती थी, मम्मा बाबा तोड़े ही जाते थे. ಯಜ್ಞದ ಆದಿಯಲ್ಲಿ ಮಕ್ಕಳು ಹೀಗೆ ಸುನ್ನ ಅವಸ್ಥೆಯಲ್ಲಿ ಕೆಲವರು ಹೋಗೋರು, ಕೆಲವರು ಟ್ರಾನ್ಸ್ನಲ್ಲಿ ಹೋಗೋರು, ಕೆಲವರು ಮಾಯನೇ ಆಗಿಬಿಡೋರು. ದೇಹ ನೋಡಿದ್ರೆ ಕೂತಿರ್ತಿತ್ತು, ಹಾಗೆ ಮಲಗಿಬಿಟ್ಟಿರ್ತಿತ್ತು ದೇಹ. ಹೀಗೆ ಮಮ್ಮ ಬಾಬಾರವರು ಹೀಗೆಲ್ಲ ಹೋಗ್ತಿರ್ಲಿಲ್ಲ. ಅವ್ರು ಜಾಗೃತಾವಸ್ಥೆಯಲ್ಲಿದ್ದು ಯಾವಾಗಲೂ ಬಾಬಾವ್ರನ್ನ ನೆನಪು ಮಾಡ್ತಾಯಿದ್ರು. या तो शुरू में बाबा को सिर्फ स्थापना और विनाश का साक्षात्कार हुआ, पीछे तो कुछ नहीं हुआ. हम किसको भी बेचते नहीं हैं, बिठाकर कह देते बाबा इनकी रस्सी खींचो. ಬಾಬಾ ಹೇಳ್ತಾರೆ, ಸ್ಥಾಪನೆ ಮತ್ತು ವಿನಾಶದ ಸಾಕ್ಷಾತ್ಕಾರ ಎಲ್ಲ ಬ್ರಹ್ಮ ಬಾಬಾವ್ರಿಗೆ ಆಗ್ಬಿಡ್ತು. ಯಾರನ್ನೂ ಅವರು ಟ್ರಾನ್ಸ್ನಲ್ಲಿ ಕಳಿಸ್ತಿರಲಿಲ್ಲ. ಆದರೆ ಕುಳಿತುಕೊಂಡು ಹೇಳ್ತಿದ್ರು, ಬಾಬಾ ಇವರು ಬುದ್ಧಿಯನ್ನು ನೀನು ಹೇಳಿ ಅಂತ ಹೇಳೋರು. ಒಬ್ಬ ಡ್ರಾಮಾ ಮೇ ಹೋಗ ತೋ ರಸ್ಸಿ ಕೀಂಚೆಗ ನಹಿ ತೋ ನಹಿ. ಮಮ್ಮ ಬಾಬಾರವರು
ಕುಂದ್ರಿಸಿ ಅವ್ರ ಮಕ್ಕಳನ್ನ ಕುಂದ್ರಿಸಿ ಇವ್ರದೆಲ್ಲ ಬುದ್ಧಿ ನೀನು ಹೇಳಿ ಬಾಬಾ ಅಂತ ಹೇಳ್ತಿದ್ರು. ಡ್ರಾಮಾದಲ್ಲಿ ಇದ್ದವ್ರದ್ದು ಹೋಗ್ತಿತ್ತು ಬುದ್ಧಿ ಬಾಬಾವ್ರ ಹತ್ರ, ಇನ್ನು ಕೆಲವ್ರದ್ದು ಹೋಗ್ತಿರ್ಲಿಲ್ಲ. साक्षात्कार तो ढेर होते हैं, साक्षात्कारदಲ್ಲೇ ಮುಳುಗಿಬಿಡೋರು ಕೆಲವರು. जैसे शुरू में बहुत साक्षात्कार करते थे, पिछाड़ी में भी बहुत साक्षात्कार करेंगे. मिरुवा मौत मालಕ ಶಿಕಾರ್. ಹೇಗೆ ಪ್ರಾರಂಭದಲ್ಲಿ ಬಹಳಷ್ಟು ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ತಿದ್ರು, ಹಾಗೆ ಅಂತ್ಯದಲ್ಲೂ ಬಹಳ ಸಾಕ್ಷಾತ್ಕಾರ ಆಗ್ತದೆ. ಮಿರುವ ಮೌತ್ ಮಾಲಕ ಶಿಕಾರ್ ಅಂದರೆ ಬೆಕ್ಕಿಗೆ ಚಿನ್ನಾಟ, ಇಲಿಗೆ ಪ್ರಾಣ ಸಂಕಟ. ಹಾಗೆ ಹೊರ ಜಗತ್ತೆಲ್ಲ ಸಂಕಟದಲ್ಲಿ ಭಯ, ಭೀತಿ, ದುಃಖ, ಅಶಾಂತಿಯಲ್ಲಿ, ಸಂಕಟದಲ್ಲಿ ಒದ್ದಾಡ್ತಿರ್ತದೆ. ಆದರೆ ನೀವು ಮಕ್ಕಳು ಬಾಬುವರು ಸಾಕ್ಷಾತ್ಕಾರ ಮಾಡಿಸ್ತಿರ್ತಾರೆ, ಖುಷಿ ಖುಷಿಯಿಂದ ಹೋಗ್ತೀರಿ ಅಂತಾರೆ ಬಾಬುವರು. ಕಿತನೇ ಡೇರ್ ಮನುಷ್ಯ ಸಬ್ ವಿನಾಶಕೋ ಪ್ರಾಪ್ತ ಕರೆಂಗೆ. ಎಷ್ಟೊಂದು ಸಂಖ್ಯೆಯಲ್ಲಿ ಮನುಷ್ಯರಿದ್ದಾರೆ, ಎಲ್ಲರೂ ವಿನಾಶವನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಬಾಕಿ ಏಕ ಆದಿ ಸನಾತನ ದೇವಿ ದೇವತಾ ಧರ್ಮ की ಸ್ಥಾಪನಾ हो रही है ब्रह्मा द्वारा. ಬಾಕಿ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತಾ ಇದೆ ಬ್ರಹ್ಮನ ಮೂಲಕ. तुम बच्चियाँ गाँव गाँव में जाकर कितनी सर्विस करती हो. ನೀವು ಮಕ್ಕಳು ಹಳ್ಳಿ ಹಳ್ಳಿಗೂ ಹೋಗಿ ಎಷ್ಟೊಂದು ಸೇವೆಯನ್ನು ಮಾಡ್ತೀರಾ. यही कहती हो कि अपने को आत्मा समझ बाप को याद करो. ಇದನ್ನೇ ತಾವು ಹೇಳ್ತೀರಿ, ಸ್ವಯಂನ ಆತ್ಮ ಅಂತ ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡ್ರಿ. ಸನ್ಯಾಸಿ ತ ರಾಜಯೋಗ ಸಿಖಲಾನ ಜಾನ್ತೆ ನಹಿ. ಸನ್ಯಾಸಿಗಳಂತರೂ ರಾಜಯೋಗ ಕಲಿಸ್ಲಿಕ್ಕೆ ಸಾಧ್ಯನೂ ಇಲ್ಲ, ಅವರು ರಾಜಯೋಗವನ್ನು ತಿಳ್ಕೊಂಡೂ ಇಲ್ಲ. ಬಾಬಾ ಬೀಗ ರಾಜಯೋಗ ಸಿಖಲಾಬೇಕು. ರಾಜಯೋಗ ಕಲಿಸುವವರು ಶಿವ ತಂದೆ ಒಬ್ಬರೇ ಆಗಿದ್ದಾರೆ. ತುಮ್ ಬಚ್ಚೋಂ ಕೋ ಬಾಪ್ ಅಭಿ ರಾಜಯೋಗ ಸಿಖಲಾ ರಹೇ ಹೇ, ಫಿರ್ ರಾಜಾಯಿ ಮಿಲ್ ಜಾತಿ ಹೇ. ತಾವು ಮಕ್ಕಳು ಈಗ ರಾಜಯೋಗವನ್ನು ಕಲಿತಾ ಇದ್ದೀರಾ, ರಾಜಾಯಿ ಪಡ್ಕೊಳ್ತೀರಾ. ತಮ್ಮ ಅಪಾರ ಸುಖ ಮೇರೈತೆ ಓ, ನೀವು ಸತ್ಯಯುಗದಲ್ಲಿ ಅಪಾರ ಸುಖದಿಂದ ಇರ್ತೀರ. ಇಲ್ಲೂ ಸಹ ಅಶರೀರಿಯಾಗಿ ಪರಂಧಾಮಕ್ಕೆ ಹೋಗಿ ಬಾಬಾವ್ರನ್ನ ನೆನಪು ಮಾಡ್ತಾ ಇದ್ದರೆ ಸತ್ಯಕ್ಕಿಂತಲೂ ಜಾಸ್ತಿ ಸುಖ ಅಲ್ಲಿ ಅನುಭವ ಮಾಡ್ತೀವಿ, ಯಾಕೆಂದರೆ ಡೈರೆಕ್ಟ್ ತಂದೆ ಜೊತೆ ಇರ್ತೀವಿ. ಅವತ್ತ ಫಿರ್ ಯಾದ ಕರ್ನೆಗೆ ದರ್ಕಾರ ಇದೆ. ಸತ್ಯಯುಗದಲ್ಲಂತರೂ ಬಾಬನ ನೆನಪಿನ ಸುಖ ಇಲ್ಲ, ಆದರೆ ಸ್ಥೂಲ ಜಗತ್ತಿನ ವೈಭವದ ಸುಖದಲ್ಲಿ ಪಾತ್ರ ಮಾಡ್ತೀವಿ. ರಿಂಚಕ್ ಬಿ ದುಃಖ ನಹಿ ಹೋತಾ, ಆಯು ಬಿ ಬಡಿ ಕಾಯ ಬಿ ನಿರೋಗಿ ಹೋತಿ ಹೇ. ಸತ್ಯಯುಗದಲ್ಲಿ ಆಯುಷ್ಯೂ ದೀರ್ಘವಾಗಿರ್ತದೆ, ಕಾಯವೂ ನಿರೋಗಿಯಾಗಿ ಇರ್ತದೆ. ಯಾಕಿತನೇ ದುಃಖ ಹೇ ಐಸೆ ತ ನಹಿ ಬಾಪ್ನ ದುಃಖಕ್ಕೆ ಲಿಯೇ ಕೇಲ್ ರಚಾ. ಇಲ್ಲಿ ಅಪಾರ ದುಃಖ ಇದೆ. ಪರಮಾತ್ಮ ತಂದೆ ಇಂಥ ದುಃಖದ ಜಗತ್ತನ್ನು ರಚನೆ ಮಾಡಿಲ್ಲ. ಪರಮಾತ್ಮನ ರಚನೆ ಸ್ವರ್ಗ, ಅಲ್ಲಿ ಅಪಾರ ಸುಖದಿಂದ ಇರ್ತೀವಿ ನಾವೆಲ್ಲ ಮಕ್ಕಳು. ಯಾತ ಖೇಲ್ ಹೇ, ಸುಖದಿಂದ ಇರುವವರು ಸುಖದ ಪುಣ್ಯದ ಗಂಟು ತೀರಿದ ಮೇಲೆ ಪಾಪದ ಕೃತ್ಯ ಮಾಡಿ ದುಃಖಿಗಳಾಗ್ತೀವಿ. ಇದು ಸುಖ ದುಃಖ ಸೋಲು ಗೆಲುವಿನ ಅನಾದಿ ನಾಟಕ ಅಂತ ಬಾಬಾರು ಹೇಳ್ತಾರೆ. ಇನ್ ಸಬ್ ಬಾತೋಂ ಕೋ ಸನ್ಯಾಸಿ ಜಾನ್ತೆ ಹಿ ನಹಿ ತೋ ಸಮझा कैसे सकते. ಇದೆಲ್ಲ ಮಾತುಗಳನ್ನು ಸನ್ಯಾಸಿಗಳಿಗೆ ಗೊತ್ತೇ ಇಲ್ಲ, ಅವರು ತಿಳಿಸೋದಾದರೂ ಹೇಗೆ. वह तो भक्ति मार्ग के शास्त्र आदि पढ़ने वाले हैं. तुमको कहा जाता है अपने को आत्मा समझ बाप को याद करो. ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುವವರು ಬಹಳ ಜನ ಇದ್ದಾರೆ, ಆದರೆ ನಿಮಗೆ ಹೇಳಲಾಗ್ತದೆ ನಿಮ್ಮನ್ನು ಆತ್ಮ ಅಂತ ತಿಳಿದುಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡ್ರಿ. ವ ಸನ್ಯಾಸಿ ಫಿರ್ ಆತ್ಮ ಸಮझ ಬ್ರಹ್ಮ ಕೋ ಯಾದ್ ಕರ್ತೆ ಹೇ. ಬ್ರಹ್ಮ ಕೋ ಪರಮಾತ್ಮ ಸಮಜ್ತೆ ಹೇ, ಬ್ರಹ್ಮಜ್ಞಾನಿ ಹೇ. ಸನ್ಯಾಸಿಗಳು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ನೆನಪು ಮಾಡೋಂಗಿಲ್ಲ. ಕೆಲವರು ಬ್ರಹ್ಮಾಂಡವೇ ಭಗವಂತ ಅಂತ ತಿಳ್ಕೊಂಡು ನೆನಪು ಮಾಡ್ತಾರೆ. ಅವರಿಗೆ ಬ್ರಹ್ಮಜ್ಞಾನಿಗಳು, ಬ್ರಹ್ಮಯೋಗಿಗಳು ಅಂತ ಟೈಟಲ್ ಸಿಗ್ತದೆ. ವಾಸ್ತವ ಬ್ರಹ್ಮ ಹೇ ರೆಹನೆ ಕಾ ಸ್ಥಾನ. ಆದರೆ ಬ್ರಹ್ಮಾಂಡ ಅದು ವಾಸ ಮಾಡುವ ಸ್ಥಾನ ಆಗಿದೆ. ಜ ತುಮ್ ಆತ್ಮಾಯೇ ರಹತಿ ಹೋ ವ ಫಿರ್ ಕೇತೆ ಹಮ್ ಉನ್ಮೆ ಲೀನ್ ಹೋಂಗೆ. ನಾವೆಲ್ಲ ಆತ್ಮಗಳು ಬ್ರಹ್ಮಾಂಡದಲ್ಲಿ ನಿವಾಸ ಮಾಡ್ತೀವಿ. ಅವರು ಏನು ಹೇಳ್ತಾರೆ ಸನ್ಯಾಸಿಗಳು, ನಾವು ಬ್ರಹ್ಮದಲ್ಲಿ ಲೀನ ಆಗ್ತೀವಿ ಅಂತಾರೆ. ಉಸ್ಕಾ ಜ್ಞಾನ ಹಿ ಸಾರಾ ಉಲ್ಟಾ ಹೈ. ಅವರ ಜ್ಞಾನ ಎಲ್ಲ ಉಲ್ಟಾ ಜ್ಞಾನ. ಯಾ ತೋ ಬೇಹದ್ ಕಾ ಬಾಪ್ ತುಮ್ ಬಚ್ಚೋಂ ಕೋ ಪಢಾತೆ ಹೇ. ವಾ ಕೇತೆ ಭಗವಾನ್ 40,000 वर्ष बाद आएगा. इसको कहा जाता है अज्ञान अंधियारा.
ಇಲ್ಲಿ ಬೇಹದ್ದಿನ ತಂದೆ ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಭಗವಂತ 40,000 ವರ್ಷ ಆದಮೇಲೆ ಬರ್ತಾನೆ. ಇದಕ್ಕೆ ಹೇಳಲಾಗ್ತದೆ ಅಜ್ಞಾನದ ಅಂಧಕಾರ. बाप कहते हैं नई दुनिया की स्थापना और पुरानी दुनिया का विनाश करने वाला तो मैं हूँ. ಬಾಬಾ ಹೇಳ್ತಾರೆ, ಹಳೆಯ ಜಗತ್ತಿನ ವಿನಾಶ, ಹೊಸ ಜಗತ್ತಿನ ಸ್ಥಾಪನೆ ಮಾಡುವಂಥವರು ನಾನು ಪರಮಾತ್ಮ ಆಗಿದ್ದೇನೆ. मैं स्थापन कर रहा हूँ, विनाश भी सामने खड़ा है, अब जल्दी करो. ನಾನು ಸ್ಥಾಪನೆ ಮಾಡ್ತಾ ಇದ್ದೇನೆ, ವಿನಾಶವೂ ಮುಂದೆ ನಿಂತಿದೆ, ಈಗ ಜಲ್ದಿ ಜಲ್ದಿ ಮಾಡಿ. ಪಾವನ್ ಬನೋ ತಭಿ ಪಾವನ್ ದುನಿಯಾ ಮೇ ಜಾಯೆಂಗೆ. ತಾವು ಪಾವನರಾದರೆ ಪಾವನ ಜಗತ್ತಿಗೆ ಹೋಗುತ್ತೀರಿ. ಯಥ ಪುರಾನೆ ತಮೋಪ್ರಧಾನ ದುನಿಯಾ ಹೈ, ಲಕ್ಷ್ಮೀ ನಾರಾಯಣ का राज्य थोड़े ही है, इनका राज्य नई दुनिया में था अब नहीं है. ಇದಂತರೂ ಹಳೇ ಜಗತ್ತು, ಇದು ಲಕ್ಷ್ಮೀನಾರಾಯಣ ಜಗತ್ತಾಗ ಸಾಧ್ಯನಾ? ಸಾಧ್ಯನೇ ಇಲ್ಲ. ಹೊಸ ಜಗತ್ತು, ಅದು ಲಕ್ಷ್ಮೀನಾರಾಯಣ ರಾಜ್ಯ ಆಗಿತ್ತು, ಅದು ಈಗ ಇಲ್ಲ. ಪುನರ್ಜನ್ಮ ಲೇತೆ ಆಯೇ ಹೇ. ಹೊಸ ಜಗತ್ತಿನ ಲಕ್ಷ್ಮೀನಾರಾಯಣರು ಪುನರ್ಜನ್ಮವನ್ನು ಪಡಿತಾ ಬಂದರು. ಶಾಸ್ತ್ರೋ ಮೇ ತೋ ಕ್ಯಾ ಕ್ಯಾ ಲಿಖ್ ದಿಯಾ ಹೈ, ಶಾಸ್ತ್ರಗಳಲ್ಲಿ ಏನೇನೋ ಬರೆದಿಟ್ಟಿದ್ದಾರೆ. ಕೃಷ್ಣ ಕೋ ದಿಖಾಯಾ ಹೈ, ಅರ್ಜುನ್ ಕೆ ಘೋಡೆ ಗಾಡಿ ಮೇ ಬೇಟಾ ಹೈ. ಐಸೆ ನೈ ಕೆ ಅರ್ಜುನ್ ಕೆ ಅಂದರ್ ಕೃಷ್ಣ ಬೇಟಾ ಹೈ. ಶಾಸ್ತ್ರದಲ್ಲಿ ಏನು ತೋರಿಸಿದ್ದಾರೆ? ಅರ್ಜುನನ ರಥದಲ್ಲಿ ಶ್ರೀಕೃಷ್ಣ ಸಾರಥಿಯಾಗಿ ಕುಳಿತು ಬೋಧನೆ ಮಾಡ್ದ ಅಂತ. ಕೃಷ್ಣ ತೋ ದೇಹದಾರಿ ಥಾನ, ನಾ ಕೋಯಿ ಲಡಾಯಿ ಆದಿ ಕಿ ಬಾತ್ ಹೈ. उन्होंने तो पांडवों और कौरवों का लश्कर अलग अलग कर दिया है. ಕೃಷ್ಣ ಅಂತರೂ ದೇಹಧಾರಿಯಾಗಿದ್ದ, ಯುದ್ಧದ ಮಾತೇ ಇಲ್ಲ ಇಲ್ಲಿ. ಪಾಂಡವರಿಗೂ ಕೌರವರಿಗೂ ಸೈನ್ಯ ಬೇರೆ ಬೇರೆ ಅಂತ ಎಷ್ಟು ತೋರಿಸ್ತಾರೆ. ಯಹ ತೋ ವಹ ಬಾತ್ ನಹಿ, ಯಹ ಭಕ್ತಿ ಮಾರ್ಗಕ್ಕೆ ಅತಾಹ ಶಾಸ್ತ್ರ. ಭಕ್ತಿ ಮಾರ್ಗದ ಅಪಾರ ಶಾಸ್ತ್ರಗಳು ಓದ್ತಾರೆ, ಕೇಳ್ತಾರೆ. ಸತ್ಯುಗ ಮೇ ಯಹ ಹೋತೆ ನಹಿ, ವ ತೋ ಜ್ಞಾನ ಕಿ ಪ್ರಾಲಬ್ಧ ರಾಜಧಾನಿ ಹೇ. ಸತ್ಯಯುಗದಲ್ಲಿ ಇದ್ಯಾವುದೂ ಇರುವುದಿಲ್ಲ, ಜ್ಞಾನದ ಪ್ರಾಲಬ್ಧ ಮಾತ್ರ ಇರ್ತದೆ. ವ ಸುಖ ಹಿ ಸುಖ ಹೇ, ಅಲ್ಲಿ ಸುಖನೇ ಸುಖ ಇದೆ. ಬಾಪ್ ನೈ ದುನಿಯಾ ಸ್ಥಾಪನ ಕರ್ತೆ ಹೇ तो जरूर नई दुनिया में सुख होगा ना. बाप कभी पुराना मकान बनाते हैं क्या? ತಂದೆ ಯಾವಾಗಲೂ ಹೊಸ ಮನೆಯನ್ನೇ ಕಟ್ಟಿಸ್ತಾರೆ. ಹೊಸ ಮನೆಯಲ್ಲಿ ಎಲ್ಲರೂ ಹೊಸ ಸುಖದಿಂದ ಪಾತ್ರ ಮಾಡ್ತಾರೆ. ಹೊಸ ಜಗತ್ತು ಸತೋಪ್ರಧಾನ ಜಗತ್ತು ಅಂತ ಕರೆಯಲಾಗ್ತದೆ. ಅಭಿ ತೋ ಸಬ್ ತಮೋ ಪ್ರಧಾನ ಅಪವಿತ್ರ ಹೇ, ಪರಾಯೇ ರಾವಣ ರಾಜ್ಯ ಮೇ ಬೇಟೆ ಹೇ. ಈಗಂತರೂ ಅಪವಿತ್ರ ಜಗತ್ತು, ತಮೋಪ್ರಧಾನ ಜಗತ್ತು, ಪರಾಯ ರಾವಣನ ರಾಜ್ಯದಲ್ಲಿ ಕೂತಿದ್ದೀರಿ. ರಾಮ್ ತೋ ಕಹಾ ಜಾತಾ ಹೈ ಶಿವ ಬಾಬಾ ಕೋ, ರಾಮ್ ರಾಮ್ ಕೆ ರಾಮ ನಾಮ ಕಾ ದಾನ ದೇತೆ ಹೇ. ರಾಮ ಅಂದರೆ ಇಲ್ಲಿ ನಿರಾಕಾರ ಪರಮಾತ್ಮ ಶಿವನಿಗೆ ಹೇಳಲಾಗ್ತದೆ. ರಾಮ ರಾಮ ಅಂತ ಹೇಳಿ ರಾಮನಾಮವನ್ನು ದಾನ ಕೊಡುತ್ತಾರೆ. ಅಬ ಕಹಾ ರಾಮ್ ಕಹಾ ಶಿವ ಬಾಬಾ. ಆ ರಾಮ ಯಾರು? ತ್ರೇತಾಯುಗದ ರಾಜ ರಾಮ ಎಲ್ಲಿ, ನಿರಾಕಾರ ರಾಮನಾದ ಶಿವ ಬಾಬಾ ಎಲ್ಲಿ? ಇಬ್ಬರಿಗೂ ಬಹಳನೇ ವ್ಯತ್ಯಾಸ ಇದೆ. ಅಬ ಶಿವ ಬಾಬಾ ತುಮ್ ಬಚ್ಚೋಂ ಕೋ ಕಹತೆ ಹೇ ಮಾಮೇಕಂ ಯಾದ್ ಕರೋ. ಈಗ ಶಿವ ತಂದೆ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ಏನು ಮಾಡಿ? ನೆನಪು ಮಾಡಿ. ಜಹಾ ಸೆ ಆಯೇ ಹೋ ವಹಾ ಹಿ ಫಿರ್ ಜಾನಾ ಹೈ. ಜಬ್ ತಕ್ ಬಾಪ್ ಕೋ ಯಾದ್ ಕರ್ ಪವಿತ್ರ ನಹಿ ಬನೆಂಗೆ ತೋ ವಾಪಸ್ ಭಿ ಜಾ ನಹಿ ಸಕೆಂಗೆ. ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ವಾಪಸ್ ಹೋಗಲೇಬೇಕು. ಎಲ್ಲಿಯವರೆಗೂ ತಂದೆ ನೆನಪನ್ನು ಮಾಡುವುದಿಲ್ಲ ಅಲ್ಲಿವರೆಗೂ ಪವಿತ್ರನೂ ಆಗುವುದಿಲ್ಲ, ವಾಪಸ್ ಹೋಗುವ ಶಕ್ತಿನೂ ಬರುವುದಿಲ್ಲ. ತುಮಾರೆ ಮೇ ಭಿ ಕೊಯ್ ವಿರಳೆ ಹೇ ಜೋ ಅಚ್ಚಿ ರೀತಿ ಬಾಪ್ ಕೋ ಯಾದ್ ಕರ್ತೆ ಹೇ. ನಿಮ್ಮಲ್ಲಿ ಕೆಲವರು ಮಾತ್ರ ಚೆನ್ನಾಗಿ ಬಾಬೋರ್ನ ನೆನಪು ಮಾಡ್ತಾರೆ. ಮುಖ ಸೇ ತೋ ಕೆಹನೆ ಕಿ ಬಾತ್ ನಹಿ, ಬಾಯಿಂದ ಹೇಳುವ ಅಗತ್ಯ ಇಲ್ಲ. ಭಕ್ತಿ ಮೇ ರಾಮ್ ರಾಮ್ ಮುಖ ಸೆ ಕಹತೆ ಹೇ, कोई नहीं कहेंगे तो समझेंगे या नास्तिक है. ಭಕ್ತಿ ಮಾರ್ಗದಲ್ಲಿ ರಾಮ 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 ಅಂತ ಬಾಯಿಂದ ಹೇಳ್ತಿರ್ತಾರೆ. ರಾಮನಾಮ ನುಡಿಲಿಲ್ಲ ಅಂದರೆ ನಾಸ್ತಿಕರು ಅಂತ ಹೇಳ್ತಾರೆ. ಕಿತನಾ ಆವಾಜ್ ಕರ್ಕೆ ಜಾತೆ, ಎಷ್ಟು ಆವಾಜ್ ಮಾಡಿ ಹಾಡ್ತಾರೆ, ಹೇಳ್ತಾರೆ. ಜಿತನಾ ಝಾಡ್ ಬಡಾ ಹೋತಾ ಹೇ ಉತನಿ ಭಕ್ತಿ ಕಿ ಸಾಮಗ್ರಿ ಬಡಿ ಹೋತಿ ಜಾತೆ ಹೇ. ಹೆಂಗೆ ವೃಕ್ಷ ವಿಶಾಲ ಆಗ್ತದೆ ಮಾನವ ವಂಶ ವೃಕ್ಷ, ಹಾಗೆ ಭಕ್ತಿಯ ಸಾಮಗ್ರಿಗಳು ಬಹಳಷ್ಟು ಆಗ್ತಾ ಹೋಗ್ತವೆ.
बीज कितना छोटा होता है, तुमको कोई चीज नहीं, कोई ಆವಾಜ್ नहीं. ಆದರೆ ಬೀಜ ಎಷ್ಟು ಸಣ್ಣದಿರ್ತದೆ, ನೀವು ಇಲ್ಲಿ ಏನು ಆವಾಜ್ ಮಾಡುವ ಅಗತ್ಯ ಇಲ್ಲ, ನಿಮಗೆ ಯಾವ ವಸ್ತುಗಳ ಅಗತ್ಯವೂ ಇಲ್ಲ. ಸಿರ್ಫ್ कहते हैं अपने को आत्मा समझ मुझे याद करो. ಕೇವಲ ಇಷ್ಟು ಮಾತ್ರ ಹೇಳ್ತಾರೆ, ತಮ್ಮನ್ನು ಆತ್ಮ ಅಂತ ತಿಳಿದುಕೊಂಡು ತಂದೆಯನ್ನ ನೆನಪು ಮಾಡ್ರಿ. मुख से कहना भी नहीं है. अब तुम अभी जानते हो आत्माओं का बाप कौन है. ಆತ್ಮಾಯ तो सब भाई भाई है. ತಮಗೀಗ ಗೊತ್ತಾಗಿದೆ ಆತ್ಮಗಳ ತಂದೆ ಯಾರು. ಆತ್ಮಗಳೆಲ್ಲ ಭಾಯಿ ಭಾಯಿ. ಆತ್ಮ ಕೋರ್ ಕೊಯಿ ನಾಮ್ ನಹಿ. ಆತ್ಮಕ್ಕೆ ಆತ್ಮ ಅಂತಲೇ ಹೆಸರು, ಬೇರೆ ಹೆಸರಿಲ್ಲ. ಹೇಳಿದ್ರೂ ಸಾಲಿಗ್ರಾಮ ಅಂತ ಅನ್ಬೋದಷ್ಟೆ. ಬಾಕಿ ಶರೀರ ಕ ನಾಮ್ ಬದಲ್ತಾ ಹೇ. ಆದರೆ ದೇಹದ ಹೆಸರುಗಳು ಬದಲಾವಣೆ ಆಗ್ತಾ ಹೋಗ್ತವೆ. ಕೆಲವರು ಒಂದೇ ಜನ್ಮದಲ್ಲಿ ಮೂರು ಹೆಸರು, ಎರಡೆರಡು ಹೆಸರು ಇರ್ತವೆ. बाप कहते हैं मुझे भी अगर शरीर होता तो पुनर्जन्म में आना पड़ता. तुमको फिर सद्गति कौन देते. ಪರಮಾತ್ಮ ತಂದೆ ಹೇಳ್ತಾರೆ, ನಾನೂ ಒಂದು ವೇಳೆ ದೇಹದಲ್ಲಿ ಬಂದುಬಿಟ್ಟಿದ್ರೆ ನಿಮ್ಮ ಹಾಗೆ ನಾನೂ ಏನಾಗ್ಬಿಡ್ತಿದ್ದೆ, ಪುನರ್ಜನ್ಮ ಪಡಿಬೇಕಾಗ್ತಿತ್ತು. ಆದರೆ ಆ ಒಂದು ಸದ್ಗತಿಗೆ ಕರ್ಕೊಂಡೋಗೋರು ಯಾರು? ಹಾಗಾದರೆ ಸದ್ಗತಿ ಕೊಡೋರು ಯಾರು? ಭಕ್ತಿ ಮಾರ್ಗ ಮುಜೆ ಯಾದ್ ಕರ್ತೆ. ಆದ್ದರಿಂದ ನಾನೊಬ್ಬನು ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ, ಇದರಿಂದ ಭಿನ್ನನಾಗಿದ್ದೀನಿ ಅಂತ ಬಾಬು ಹೇಳ್ತಾರೆ. ಅನೇಕ ಚಿತ್ರ ಅಭಿ ತುಮ್ ನರ್ಕವಾಸಿ ಸೆ ಸ್ವರ್ಗವಾಸಿ ಬಂತೆ ಹೋನ. ಜನ್ಮ ತೋ ನರ್ಕ ಮೇ ಲಿಯಾ ಹೈ, ಮರೆಂಗೆ ಸ್ವರ್ಗಕ್ಕೆ ಲಿಯೇ. ಈಗ ನರಕವಾಸಿಗಳಿಂದ ಸ್ವರ್ಗವಾಸಿಗಳು ನೀವು ಆಗ್ತಾ ಇದ್ದೀರಾ. ಜನ್ಮ ಅಂತೂ ನರಕದಲ್ಲೇ ಪಡಿತೀರ. ಕಲಿಯುಗದಲ್ಲಿ ದೇಹ ಬಿಟ್ಟ ಕಲಿಯುಗದಲ್ಲೇ ಪುನರ್ಜನ್ಮ ಪಡ್ತಾರೆ. ಮರೆಂಗೆ ಸ್ವರ್ಗಕ್ಕೆ ಲಿಯೇ. ಆದರೆ ನಾವು ಬಿಕ್ಕಿಗಳು ದೇಹ ಯಾಕೆ ಬಿಡ್ತೀವಿ? ಸ್ವರ್ಗದಲ್ಲಿ ಹುಟ್ಟಬೇಕು ಅಂತ. ಯಹಾ ತುಮ್ ಆಯೇ ಹಿ ಹೋ ಸ್ವರ್ಗ ಮೇ ಜಾನೆ ಕೇಳಿಗೆ. ತಾವು ಬಂದಿರುವುದೇ ಯಾಕೆ ವಿಶ್ವವಿದ್ಯಾಲಯಕ್ಕೆ, ಸ್ವರ್ಗದಲ್ಲಿ ಹೋಗಬೇಕು ಅಂತ. ಜೈಸೆ ಕೊಯ್ ಬ್ರಿಡ್ಜ್ ಆದಿ ಬನಾತೆ ಹೈ तो पहले फाउंडेशन सेरेमनी कर लेते हैं, फिर ब्रिज बनती जाती है. स्वर्ग की स्थापना का उद्घाटन बाप ने कर लिया है, अब तैयारी होती रहती है. ಮೊದಲು ಫೌಂಡೇಶನ್ ಸೆರೆಮನಿ ಮಾಡ್ತಾರೆ. ಯಾವುದೇ ಬ್ರಿಡ್ಜನ್ನು ಕಟ್ಟಬೇಕಾದ್ರೆ ಫಸ್ಟ್ ಫೌಂಡೇಶನ್ ಸೆರೆಮನಿ ಮಾಡಿ ಬ್ರಿಡ್ಜನ್ನು ಭದ್ರವಾಗಿ ಕಟ್ತಾರೆ. ಹಾಗೆ ಸ್ವರ್ಗದ ಉದ್ಘಾಟನೆ ಆಗ್ಬಿಟ್ಟಿತ್ತಾಗಲೇ, ಅದರದ್ದು ಸೆರೆಮನಿ ಆಗಿಬಿಟ್ಟಿದೆ. ಬಾಬಾ ಬಂದು ಈಗ ತಯಾರಿ ಮಾಡ್ತಾ ಇದ್ದಾರೆ. ಮಕಾನ್ बनने में टाइम लगता है क्या? गवर्नमेंट करने पर आए तो मास में मकान खड़ा कर ले. ಮನೆ ಕಟ್ಟಲಿಕ್ಕೆ ಬಹಳ ಟೈಮ್ ಬೇಕಾಗಿಲ್ಲ. ಈಗ 1 ತಿಂಗಳಲ್ಲೇ ಮನೆ ಕಟ್ಟಿ ರೆಡಿ ಮಾಡಿ ಕೊಟ್ಬಿಡ್ತಾರೆ. विलायत में तो मकान तैयार मिलते हैं. स्वर्ग में तो बहुत विशाल बुद्धि सतो प्रधान होते हैं. साइंस की बुद्धि तीखी जाती है. ಸ್ವರ್ಗದಲ್ಲಿ ವಿಶಾಲ ಬುದ್ಧಿ ಇರ್ತದೆ, ಸತೋ ಪ್ರಧಾನರು ಆಗಿರ್ತೀರ. ವಿಜ್ಞಾನದ ಬುದ್ಧಿ ಬಹಳ ತೀಕ್ಷ್ಣವಾಗಿ ಓಡ್ತಾ ಇದೆ. झट बनाते जाएंगे, मकानों में जड़त भी लगती जाएगी. आजकल इमिटेशन देखो कितना जल्दी बनाते रहते हैं. ಈಗ ಇಲ್ಲಿ ಕಾಂಪಿಟೇಷನ್ ಮೇಲೆ ಮನೆಗಳನ್ನು ಕಟ್ತಾರೆ, ಬೇಗ ಬೇಗ ಕಟ್ತಾರೆ. 1 ತಿಂಗಳಲ್ಲೇ ಅಂಥ ದೊಡ್ಡ ಮನೆಯನ್ನು ಕಟ್ಟಿ ರೆಡಿ ಮಾಡಿಬಿಡ್ತಾರೆ. ಮತ್ತು ಫಿರ್ ರಿಯಲ್ ಸೇ ಬಿ ಜಾಸ್ತಿ ಚಮಕ್ತಾ है. ಆದರೆ ಸತ್ಯುಗದ ಮನೆಗಳು ಇಲ್ಲೂ ಬೇಕಾದರೆ ಭಾಳ ಶ್ರೀಮಂತರಿದ್ದರೆ ಅವರು ಚಿನ್ನದ ಲೇಪನ ಬೆಳ್ಳಿಯ ಲೇಪನ ಮಾಡಬಹುದು, ಆದರೆ ರಿಯಲ್ ಆಗಿರಲ್ಲ ಅಂತಾರೆ ಬಾಬು. ಸತ್ಯಯುಗದಲ್ಲಿ ರಿಯಲ್ ಆಗಿ ಮನೆಗಳು ಹೊಳಿತಾ ಇರ್ತವೆ. और आजकल की मशीनरी से जट बना लेते, वह मकान बनने में देरी नहीं लगती. सफाई आदि होने में टाइम लगता है. ಈಗಿನ ಕಾಲದಲ್ಲಿ ಮಿಷಿನರಿಗಳಿಂದ ಜಟ್ ಅಂತ ತಯಾರು ಮಾಡಿಬಿಡ್ತಾರೆ. ಅಲ್ಲಿ ಮನೆಗಳನ್ನು ಕಟ್ಟಲಿಕ್ಕೆ ಟೈಮ್ ಏನು ಹಿಡಿಯೋದಿಲ್ಲ, ಸ್ವಚ್ಛ ಮಾಡಲಿಕ್ಕೂ ಟೈಮ್ ಹಿಡಿಯೋದಿಲ್ಲ. ऐसे नहीं कि सोने की द्वारिका समुद्र से निकल आएगी. तो बाप कहते खाओ पीवो भल, सिर्फ बाप को याद कर तो विकर्म विनाश हो और कोई उपाय नहीं. ಬಾಬಾ ಹೇಳ್ತಾರೆ, ಚಿನ್ನದ ಪಟ್ಟಣ ದ್ವಾರಿಕಾ ಸಮುದ್ರದಿಂದ ಹೊರಗೆ ಬರ್ತದೆ ಎದ್ದು ಅಂತ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ ಅದೆಲ್ಲ ಸುಳ್ಳು. ಅಲ್ಲಿ ನೀವು ಎಲ್ಲ ಕಟ್ತೀರಾ, ಮಾಡ್ತೀರಾ, ರೆಡಿ ಮಾಡ್ತೀರಾ. ಬಲೆ ಊಟ ಮಾಡಿ ತಿರುಗಾಡ್ರಿ, ಏನೇ ಮಾಡ್ರಿ, ತಂದೆಯನ್ನು ನೆನಪು ಮಾಡ್ತಾ ಇರಿ. ಆಗ ವಿಕರ್ಮಗಳು ವಿನಾಶ ಆಗ್ತವೆ.
ಅದು ಬಿಟ್ಟರೆ ಬೇರೆ ಯಾವ ಉಪಾಯವೂ ಇಲ್ಲ. ಜನ್ಮ ಜನ್ಮಾಂತರ यह गंगा स्नान आदि करते आए हूँ, परंतु कोई भी मुक्ति जीवन मुक्ति को तो पाते ही नहीं. ಜನ್ಮ ಜನ್ಮಾಂತರದಿಂದ ಗಂಗಾ ಸ್ನಾನ ಮಾಡ್ತಾ ಬಂದ್ರೂ ಮುಕ್ತಿನೂ ಇಲ್ಲ, ಜೀವನ್ ಮುಕ್ತಿನೂ ಇಲ್ಲ. यहाँ तो बाप पावन बनने की युक्ति बताते हैं. ಆದರೆ ಇಲ್ಲಿ ಪಾವನರಾಗುವ ಯುಕ್ತಿಯನ್ನು ತಂದೆ ಹೇಳ್ತಾ ಇದ್ದಾರೆ. कहते हैं मैं हूँ पतित पावन, तुमने बुलाया है हे पतित पावन बाबा, आओ आकर के हमको पावन बनाओ. ಪತಿತ ಪಾವನನನ್ನು ನೀವು ಕರೆದಿದ್ದೀರಿ, ಹೇ ತಂದೆ ತಾವು ಬಂದು ನಮ್ಮನ್ನು ಪಾವನ ಮಾಡ್ರಿ ಅಂತ. ಡ್ರಾಮಾ ಪೂರಾ ಹುआ तो फिर सब एक्टर स्टेज पर होने चाहिए, क्रिएटर भी होना चाहिए. सब खड़े हो जाते हैं. ಡ್ರಾಮಾ ಪೂರ್ಣ ಆಯಿತು ಅಂದರೆ ಎಲ್ಲ ಆ್ಯಕ್ಟರ್ಸ್ಗಳು ಹಾಜರಾಗ್ತಾರೆ. ಕ್ರಿಯೇಟರ್, ಡೈರೆಕ್ಟರ್, ಮುಖ್ಯ ಆ್ಯಕ್ಟರ್ ಯಾರು ಶಿವಬಾಬಾ ಇದ್ದಾರೆ ಅವರು ಹಾಜರಾಗ್ತಾರೆ. ಸಬ್ ಖಡೆ ಹೋ ಜಾತೆ ಹೇನು. ಡ್ರಾಮಾ ಎಂಡಿ ತೋರಿಸ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಎಲ್ಲರೂ ನಿಂತಿರೋದನ್ನು ತೋರಿಸ್ತಾರೆ. ಸಭೀ ಆತ್ಮಾಯೇ ಆ ಜಾಯಂಗಿ, ಫಿರ್ ವಾಪಸ್ ಜಾನಾ ಹೋಗಾ, ಅಭಿ ತುಮ್ ತಯಾರ್ ನಹೀ. ಎಲ್ಲ ಆತ್ಮಗಳು ಬಂದುಬಿಡ್ತಾರೆ, ವಾಪಸ್ ಮತ್ತೆ ಹೊರಟು ಹೋಗ್ತಾರೆ ಪರಂಧಾಮಕ್ಕೆ. ಈಗ ನೀವು ತಯಾರಿ ಮಾಡ್ಕೊಳ್ತಾ ಇದ್ದೀರಿ. ಕರ್ಮಾತೀತ ಅವಸ್ಥಾ ಹಿ ನಹೀ ಹುಯಿ ಹೇ ತೋ ವಿನಾಶ್ ಕೈಸೆ ಹೋಗ. ಎಲ್ಲ ಮಕ್ಕಳು ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಂಡೇ ಇಲ್ಲ ಅಂದರೆ ಹೆಂಗೆ ವಿನಾಶ ಆಗ್ತದೆ. ಬಾಪ್ ಆತೆ ಹಿ ಹೇ ತುಮಕೋ ನಯಿ ದುನಿಯಾ ಕೆ ಲಿಯೆ ಪಡಾನೆ, ವಹ ಕಾಲ ಹೋತಾ ಹಿ ನಹಿ. ತಂದೆ ಬರುವುದೇ ಹೊಸ ಜಗತ್ತಿನಲ್ಲಿ ವಿದ್ಯಾಭ್ಯಾಸ ಮಾಡಿಸಲು. ಅಲ್ಲಿ ಕಾಲ ಇರುವುದಿಲ್ಲ, ಅಕಾಲ ಮೃತ್ಯುವೂ ಇರುವುದಿಲ್ಲ. ಕಾಲನ ಮೇಲೆ ಜಯ ಗಳಿಸಿಬಿಟ್ಟಿರ್ತೀರ. ಕೌನ್ ಜೀತ್ ಪೆಹನಾತೆ ಹೇ, ನಿಮಗೆ ಜಯ ಕೊಡಿಸುವವನು ಯಾರು? ಕಾಲೋಂಕ ಕಾಲ, ಕಾಲರ ಕಾಲ, ಮಹಾಕಾಲ. ವ ಕಿತನೋಂ ಕೆ ಸಾಥ್ ಲೇ ಜಾತೆ ಹೇ ತೋ ಖುಷಿ ಸೆ ಜಾತೆ ಹೇ. ಎಷ್ಟೊಂದು ಆತ್ಮಗಳನ್ನು ಕರ್ಕೊಂಡು ಹೋಗ್ತಾರೆ ಬಾಬಾ. ಬಾಬೋರಿಂದ ಹೋಗಬೇಕಾದ್ರೆ ನಾವೆಲ್ಲ ಖುಷಿಯಿಂದ ಹೋಗ್ತೀವಿ. ಬಾಪ ಆಯೇ ಹೇ सबका दुख दूर करने के लिए, उनकी महिमा गाते हैं. गॉड फादर लिबरेट करो दुख से, ಶಾಂತಿಧಾಮ ಸುಖಧಾಮ ಮೇಲೆ ಚಲು. ದುಃಖದಿಂದ ದೂರ ಮಾಡಲು ತಂದೆ ಬಂದಿದ್ದಾರೆ. ಅವರಿಗೆ ಮಹಿಮೆನೂ ಅಪರಂಪಾರ ಇದೆ. ಗಾಡ್ ಫಾದರ್ ಲಿಬರೇಟರ್ ಅಂತ ಮಹಿಮೆ ಮಾಡ್ತಾರೆ. ಮುಕ್ತಿದಾತ, ದುಃಖಹರ್ತ ಅಂತ ಮಹಿಮೆ ಇದೆ. ಶಾಂತಿಧಾಮ ಸುಖಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. परंतु यह तो मनुष्यों को पता नहीं कि अभी बाप स्वर्ग की रचना रच रहे. ಆದರೆ ಮನುಷ್ಯರಿಗೆ ಗೊತ್ತೇ ಇಲ್ಲ ತಂದೆ ಸ್ವರ್ಗದ ರಚನೆಯನ್ನು ಮಾಡ್ತಾ ಇದ್ದಾರೆ ಅಂತ. ತುಮ್ ಸ್ವರ್ಗ ಮೇ ಜಾಯೆಂಗೆ, ವಹ ಜಾಡ್ ಬಹುತ್ ಛೋಟಾ ಹೋಗಾ, ಫಿರ್ ವೃದ್ಧಿ ಕೋ ಪಾಯೇಗಾ. ನೀವು ಸ್ವರ್ಗದಲ್ಲಿ ಹೋಗ್ತೀರಿ, ಅಲ್ಲಿ ವೃಕ್ಷ ಬಹಳ ಚಿಕ್ಕದಿರ್ತದೆ, ವೃದ್ಧಿ ಆಗ್ತಾ ಹೋಗ್ತದೆ. ಅಭಿ ಅವ್ರ ಸಬ್ ಧರ್ಮ ಹೇ, ವ ಏಕ್ ಧರ್ಮ ಹೇ ನಹಿ. ಈಗ ಎಲ್ಲ ಧರ್ಮಗಳು ಇದ್ದಾವೆ, ಆದರೆ ಆ ಒಂದು ಸದ್ಧರ್ಮ ದೇವತಾ ಧರ್ಮ ಇಲ್ಲವೇ ಇಲ್ಲ. ನಾಮ ರೂಪ ರಾಜಾ ಯಾದಿ ಬದಲ್ ಜಾತಿ ಹೈ. ಪೆಹಲೆ ಡಬಲ್ ತಾಜ್ ಫಿರ್ ಸಿಂಗಲ್ ತಾಜ್ ವಾಲೆ ಹೋತೆ ಹೈ. ಈಗ ಒಂದು ಧರ್ಮ, ಒಂದು ಭಾಷೆ ಸ್ಥಾಪನೆ ಮಾಡ್ತಾ ಇದ್ದಾರೆ ಬಾಬೋರು. ನಾಮ ರೂಪ ರಾಜಾಯಿ ಎಲ್ಲ ಜನ್ಮ ಜನ್ಮ ಚೇಂಜ್ ಆಗ್ತಾ ಹೋಗ್ತದೆ. ಮೊದಲು ಡಬಲ್ ಕಿರೀಟದ ರಾಜರು, ಆಮೇಲೆ ಸಿಂಗಲ್ ಕಿರೀಟದ ರಾಜರು. सोमनाथ का मंदिर बनाया है, कितना धन था, सबसे बड़ा मंदिर एक है जिसको लूट करके ले गए. ಬಹಳ ದೊಡ್ಡದಿತ್ತು ಸೋಮನಾಥ ಮಂದಿರ, ಬಹಳ ವೈಭವದಿಂದ ಕೂಡಿತ್ತು. ಎಷ್ಟು ಸಂಪತ್ಭರಿತ ಆಗಿತ್ತು ಸೋಮನಾಥ ಮಂದಿರ ಅಂದರೆ 17 ಬಾರಿ ಆ ಒಂದು ಮಂದಿರವನ್ನೇ ಲೂಟಿ ಮಾಡಿಕೊಂಡು ಹೋದ ಗಜ್ನಿ ಮೊಹಮ್ಮದ್ ಅಂತ ಇತಿಹಾಸ ಸಾಕ್ಷಿ ಇದೆ. ಕೇತೆ ತುಮ್ ಪದಮಾಪದಂ ಭಾಗ್ಯಶಾಲಿ ಬಂತೆ. ಹೀಗೆ ಬಾಬೋರು ಹೇಳ್ತಾರೆ, ನೀವು ಬಹಳ ಭಾಗ್ಯಶಾಲಿಗಳು, ಪದಮಾಪದಂ ಆಗ್ತೀರಿ. ಎಣಿಸಲಾರದಷ್ಟು ಸಂಪತ್ತು ನಿಮಗಿರ್ತದೆ. ಕದಂ ಕದಂ ಪರ ಬಾಪ್ ಕೋ ಯಾದ್ ಕರ್ತೆ ರಹೋ ತೋ ಪದಂ ಇಕ್ಕಟ್ಟೆ ಹೋಂಗೆ. ಹೆಜ್ಜೆ ಹೆಜ್ಜೆಗೂ ತಂದೆಯನ್ನು ನೆನಪು ಮಾಡ್ತಾ ಇರಿ. ಪ್ರತಿ ಹೆಜ್ಜೆಯಲ್ಲಿ ಬಾಬಾ ಅಂತ ನೆನಪಿತ್ತು ಅಂದರೆ ಪದಮದಷ್ಟು ಸಂಪಾದನೆ ಜಮಾ ಆಗ್ತದೆ. ಇತನೇ ಕಮಾಯೆ ಬಾಪ್ ಕೋ ಯಾದ್ ಕರ್ನೆ ಸೇ ಹೋತಿ. ಇಷ್ಟೊಂದು ಸಂಪತ್ತು ತಂದೆಯನ್ನು ನೆನಪು ಮಾಡೋದ್ರಿಂದ ಆಗ್ತದೆ. ಫಿರೇಸೆ ಬಾಪ್ ಕೋ ಯಾದ್ ಕರ್ನಾ ತುಮ್ ಭೂಲ್ತೆ ಕ್ಯೂ. ಇಷ್ಟು ಭಾಗ್ಯ ಕೊಡ್ತೀನಿ, ಇಷ್ಟು ಸಂಪತ್ತು ಕೊಡ್ತೀನಿ, ಇಷ್ಟು ನಿಮಗೆ ಸಂತೋಷಪಡಿಸ್ತೀನಿ ಅಂತಾರೆ ಬಾಬೋರು.
ಆದರೂ ಯಾಕೆ ನೀವು ತಂದೆಯನ್ನು ನೆನಪು ಮಾಡ್ತಾ ಇಲ್ಲ, ಯಾಕೆ ಮರಿತೀರಿ ತಂದೆಯನ್ನು ಅಂತ ಪ್ರಶ್ನೆ ಮಾಡ್ತಾರೆ ಬಾಬಾ. ಜಿತನಾ ಬಾಪ್ ಕೋ ಯಾದ್ ಕರೆಂಗೆ ಸರ್ವಿಸ್ ಕರೆಂಗೆ ಉತನಾ ಊಂಚ ಪದ ಪಾಯಂಗೆ. ಎಷ್ಟು ತಂದೆಯನ್ನು ನೆನಪು ಮಾಡ್ತೀರಿ, ಸೇವೆ ಸಲ್ಲಿಸ್ತೀರಿ, ಅಷ್ಟು ಶ್ರೇಷ್ಠರು ನೀವು ಆಗ್ತೀರಾ. अच्छे अच्छे बच्चे चलते चलते गिर पड़ते हैं, काला मुंह किया तो की कमाई चट हो जाती है, जबरदस्त ಲಾಟ್ರಿ ಗವಾ ದೇತೆ ಹೈ. ಒಳ್ಳೆ ಒಳ್ಳೆ ಮಕ್ಕಳು ಓಡಾಡ್ತಾ ತಿರುಗಾಡ್ತಾ ಇದ್ದರೂ ನೆನಪು ಮಾಡ್ತಾ ಇರ್ತಾರೆ. ಅಂಥ ಒಳ್ಳೆ ಮಕ್ಕಳು ಸಹ ಮುಂದೋದಂಗೋದಂಗೆ ಬಿದ್ದು ಹೋಗಿಬಿಡ್ತಾರೆ. ಕಾಮದ ಪೆಟ್ಟು ಬಿದ್ದುಬಿಡ್ತದೆ, ಮುಖ ಕಪ್ಪು ಮಾಡ್ಕೊಂಡ್ಬಿಡ್ತಾರೆ. ಆಗ ಸಂಪಾದನೆ ಮಾಡಿದ ಪುಣ್ಯ ಎಲ್ಲ ಚೆಟ್ಟಾಗ್ಬಿಡ್ತದೆ. ಜಬರ್ದಸ್ತ್ ಲಾಟ್ರಿ ಗವಾ ದೇತೆ ಹೈ. ಜಬರ್ದಸ್ತ್ ಲಾಟ್ರಿ ಏನು ಸಿಗೋದಿತ್ತು ಅದನ್ನು ಕಳ್ಕೊಂಡ್ಬಿಡ್ತಾರೆ. अच्छा मीठे मीठे से खिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों के रूहानी बाप दादा को याद प्यार गुड मॉर्निंग और ನಮಸ್ತೆ ನಮಸ್ತೆ ನಮಸ್ತೆ. धारणाಗಾಗಿ ಮುಖ್ಯ ಸಾರ. गृहस्थ व्यवहार संभालते हुए बुद्धियोग बाप के साथ रखना है. ಗೃಹಸ್ಥ ವ್ಯವಹಾರವನ್ನು ಸಂಭಾಲನೆ ಮಾಡ್ತಾ ಬುದ್ಧಿಯೋಗವನ್ನು ತಂದೆಯ ಜೊತೆಗೆ ಜೋಡಿಸಬೇಕು. ಗಫಲತ್ ನಹಿ ಕರ್ನಿ ಹೈ, ಪವಿತ್ರತಾ ಕಿ ಧಾರಣಾ ಸೆ ಅಪನ और ಸರ್ವ का ಕಲ್ಯಾಣ करना है. ಹುಡುಗಾಟಿಕೆಯನ್ನು ಮಾಡಬಾರದು, ಪವಿತ್ರತೆಯ ಧಾರಣೆ ಮಾಡಿಕೊಂಡು ನಿಮ್ಮ ಮತ್ತು ಸರ್ವರ ಕಲ್ಯಾಣವನ್ನು ಮಾಡಬೇಕು. ಎರಡನೇದು, ಯಾದ್ ಕಿ ಯಾತ್ರಾ और पढ़ाई में ही कमाई है, ध्यान दीदार में घूमना है, इसलिए उससे कोई फायदा नहीं. ನೆನಪಿನ ಯಾತ್ರೆ ಮತ್ತು ವಿದ್ಯಾಭ್ಯಾಸದಿಂದಲೇ ಸಂಪಾದನೆ ಇದೆ. ಟ್ರಾನ್ಸ್ನಲ್ಲಿ ಹೋಗೋದು, ಸಾಕ್ಷಾತ್ಕಾರ ಮಾಡಿಕೊಳ್ಳೋದು, ಅಲ್ಲಿ ತಿರುಗಾಡೋದು, ಇದರಿಂದ ಏನು ಲಾಭ ಇಲ್ಲ. ಜಿತನಾ ಹೋ ಸಕೆ ಸುಜಾಗ್ ಹೋ, ಬಾಪ್ ಕೋ ಯಾದ್ ಕರ್ ವಿಕರ್ಮ ವಿನಾಶ ಕರ್ನ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜಾಗೃತಾವಸ್ಥೆಯಲ್ಲಿದ್ದು ತಂದೆಯನ್ನು ನೆನಪು ಮಾಡಿ ಪಾಪವನ್ನು ಭಸ್ಮ ಮಾಡಿಕೊಳ್ಳಬೇಕು. वरदान. श्रेष्ठ स्मृति द्वारा श्रेष्ठ स्थिति और श्रेष्ठ वायुमंडल बनाने वाले सर्व के सहयोगी भव. ವರದಾನ ಆಗಿದೆ. ಶ್ರೇಷ್ಠ ಸ್ಮೃತಿಯ ಮೂಲಕ ಶ್ರೇಷ್ಠ ಸ್ಥಿತಿ ಮತ್ತು ಶ್ರೇಷ್ಠ ವಾಯುಮಂಡಲವನ್ನು ರೂಪಿಸುವಂತಹ ಸರ್ವರ ಸಹಯೋಗಿ ಆಗ್ರಿ. ವಿವರಣೆ. ಯೋಗ का अर्थ है श्रेष्ठ स्मृति में रहना. ಯೋಗದ ಅರ್ಥವಾಗಿದೆ ಶ್ರೇಷ್ಠ ಸ್ಮೃತಿಯಲ್ಲಿ ಸ್ಥಿತರಾಗುವುದು. मैं श्रेष्ठ आत्मा श्रेष्ठ बाप की संतान हूँ. जब ऐसी स्मृति रहती है तो स्थिति श्रेष्ठ हो जाती है. ನಾನು ಆತ್ಮ, ಶ್ರೇಷ್ಠ ತಂದೆಯ ಸಂತಾನ ಆಗಿದ್ದೀನಿ. ಈ ಸ್ಮೃತಿ ಇದ್ದಾಗ ಸ್ಥಿತಿನೂ ಶ್ರೇಷ್ಠ ಆಗ್ತದೆ. श्रेष्ठ स्थिति से श्रेष्ठ वायुमंडल स्वतः बनता है, जो अनेक आत्माओं को अपनी ओर आकर्षित करता है. ಶ್ರೇಷ್ಠ ಸ್ಥಿತಿಯಿಂದ ಶ್ರೇಷ್ಠ ವಾಯುಮಂಡಲ ರೂಪಣೆ ಆಗ್ತದೆ. ಇದು ಅನೇಕ ಆತ್ಮರುಗಳನ್ನು ಆಕರ್ಷಣೆ ಮಾಡ್ತದೆ. जहाँ भी आप जाएंगे योग में रहकर कर्म करना हो तो वातावरण वायुमंडल औरों को भी सहयोग देते. ನೀವು ಎಲ್ಲೇ ಇದ್ದರೂ ಎಲ್ಲೇ ಹೋದರೂ ಯೋಗದಲ್ಲಿದ್ದುಕೊಂಡು ಕರ್ಮವನ್ನು ಮಾಡ್ರಿ, ಆಗ ವಾಯುಮಂಡಲ ವಾತಾವರಣ ಸಹಯೋಗ ಕೊಡ್ತದೆ. ऐसी सहयोगी आत्माएं बाप को और विश्व को प्रिय हो जाती है. ಇಂತಹ ಸಹಯೋಗಿ ಆತ್ಮರುಗಳು ತಂದೆಗೂ ಪ್ರಿಯರಾಗ್ತಾರೆ, ವಿಶ್ವಕ್ಕೂ ಪ್ರಿಯರಾಗ್ತಾರೆ. ಶ್ಲೋಗನ್. अचल स्थिति के आसन पर बैठने से ही राज्य का सिंहासन मिलेगा. ಶ್ಲೋಗನ್ ಆಗಿದೆ. ಅಚಲ ಸ್ಥಿತಿಯ ಆಸನದಲ್ಲಿ ಕುಳಿತುಕೊಳ್ಳುವುದರಿಂದ ರಾಜ್ಯ ಸಿಂಹಾಸನ ಸಿಗುತ್ತದೆ. ಅರ್ಥಾತ್ ಭ್ರುಕುಟಿಯಲ್ಲಿ ನಾನು ಆತ್ಮ ಅಂತ ಎಷ್ಟೆಷ್ಟು ಸ್ಥಿತ ಆಗುವ ಅಭ್ಯಾಸ ಮಾಡ್ತೀರಿ ಅಷ್ಟಷ್ಟು ಅಚಲ ಸ್ಥಿತಿ ನಮ್ದಾಗ್ತದೆ. ಮತ್ತು ಬ್ರಹ್ಮಾಂಡಕ್ಕೆ ಬುದ್ಧಿ ಕಳಿಸಿ ಅಲ್ಲಿ ತಂದೆಯ ನೆನಪಿನಲ್ಲಿ ತಲ್ಲೀನ ಆಗ್ತೀರಾ ಅಷ್ಟು ಸಿಂಹಾಸನ ಪ್ರಾಪ್ತಿಯಾಗ್ತದೆ. ಇಲ್ಲೂ ಸಿಂಹಾಸನ, ಜನ್ಮ ಜನ್ಮ ಸಿಂಹಾಸನ. ಇಲ್ಲಿ ತಂದೆಯ ಹೃದಯ ಸಿಂಹಾಸನ, ರಾಜ್ಯ ಸಿಂಹಾಸನ ಜನ್ಮ ಜನ್ಮ ಪಡಿತೀರಿ. ಅಚ್ಚ ಓಂ ಶಾಂತಿ.
ಜೊತೆಯಾಗಿ ನೀನಿರಲು ಭಯವೇನು ಭಯವೇನು. ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ, ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ. ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ, ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ. ಪರಮಪಿತ ನೀನಿರಲು ಪರರ ಆಶ್ರಯವೇಕೆ. ಪರಮಪಿತ ನೀನಿರಲು ಪರರ ಆಶ್ರಯವೇಕೆ. ಶಿವಛತ್ರ ಛಾಯೆಯಲಿ ಮಾಯೆಯ ಭಯವೇಕೆ. ಶಿವಛತ್ರ ಛಾಯೆಯಲಿ ಮಾಯೆಯ ಭಯವೇಕೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು. ಅವಿನಾಶಿ ಸಂಬಂಧಿ ಶಿವನೊಬ್ಬ ನೀನಿರಲು ದೇಹಧಾರಿಗಳಲ್ಲಿ ಮೋಹ ಮಮತೆಗಳೇಕೆ. ಅವಿನಾಶಿ ಸಂಬಂಧಿ ಶಿವನೊಬ್ಬ ನೀನಿರಲು ದೇಹಧಾರಿಗಳಲ್ಲಿ ಮೋಹ ಮಮತೆಗಳೇಕೆ. ಪರಮಾತ್ಮ ಜೊತೆಗಿರಲು ಪರಮತದ ಭ್ರಮೆಯೇಕೆ. ಪರಮಾತ್ಮ ಜೊತೆಗಿರಲು ಪರಮತದ ಭ್ರಮೆಯೇಕೆ. ಶಿವಸಿಂಧು ನೀನಿರಲು ಬಂಧನದ ಭಯವೇಕೆ. ಶಿವಸಿಂಧು ನೀನಿರಲು ಬಂಧನದ ಭಯವೇಕೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು. ಭಯವೇನು ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು. ಭಯವೇನು ತಂದೆ. ಭಯವೇನು ತಂದೆ. ಭಯವೇನು. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ. ಎನ್ನ ಎದೆಯ ವೀಣೆ ತಂತಿಯ, ಎನ್ನ ಎದೆಯ ವೀಣೆ ತಂತಿಯ ಮೀಟಿ ನುಡಿಸಿದೆ ಜ್ಞಾನವು. ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ.
ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ಈಶ್ವರೀಯ ಜ್ಞಾನದಿಂದಲೇ ನೀತಿ ಮಾರ್ಗದಿ ನಡೆವೆನು. ತಂದೆ ನಿಮ್ಮ ಅರಿತೆನು, ಮನಸ್ಸು ತಿಳಿದು ಬಂದೆನು. ಕನಸಿನಲ್ಲಿ ನಿಮ್ಮ ಧ್ಯಾನ, ಮನಸ್ಸಿನಲ್ಲಿ ನಿಮ್ಮ ಸ್ಮೃತಿಯು. ನಿಮ್ಮ ವಾಣಿಯು ದಿವ್ಯವಾಣಿಯು, ಜೇನಸುಧೆಯು ಹೃದಯಕ್ಕೆ. ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ. ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ. ಬಂದು ಸತ್ಯ ಜ್ಞಾನ ನೀಡಿ ನಮ್ಮ ಮಾಡಿದೆ ದೇವತೆ. ನಾವು ನಿಮ್ಮ ಮಕ್ಕಳು, ನೀವು ಜ್ಞಾನ ಸಿಂಧುವು. ಸಹಜ ರಾಜ ಯೋಗದಿಂದ ನಮ್ಮ ಬಾಳು ಬೆಳಗಿತು. ನಿಮ್ಮ ವಾಣಿಯು ದಿವ್ಯವಾಣಿಯು, ಜೇನಸುಧೆಯು ಹೃದಯಕ್ಕೆ. ನಿಮ್ಮ ವಾಣಿಯು ದಿವ್ಯವಾಣಿಯು, ಜೇನಸುಧೆಯು ಹೃದಯಕ್ಕೆ. ಎನ್ನ ಎದೆಯ ವೀಣೆ ತಂತಿಯ, ಎನ್ನ ಎದೆಯ ವೀಣೆ ತಂತಿಯ ಮೀಟಿ ನುಡಿಸಿದೆ ಜ್ಞಾನವು. ನಿಮ್ಮ ವಾಣಿಯು ದಿವ್ಯವಾಣಿಯು, ಜೇನಸುಧೆಯು ಹೃದಯಕ್ಕೆ. ನಿಮ್ಮ ವಾಣಿಯು ದಿವ್ಯವಾಣಿಯು, ಜೇನಸುಧೆಯು ಹೃದಯಕ್ಕೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ, ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ಶ್ವಾಸ ಶ್ವಾಸದಲ್ಲಿ ಬಾಬಾ ನೆನಪೆ ತುಂಬಿದೆ, ನಿನ್ನ ನೆನಪೆ ತುಂಬಿದೆ. ಅಂತರಂಗದಿಂದ ಪ್ರೀತಿ ಹೊರ ಹೊಮ್ಮಿದೆ ಬಾಬಾ, ಹೊರ ಹೊಮ್ಮಿದೆ. ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ. ಓ ಬಾಬಾ ಶಿವ ಬಾಬಾ,
ಕೃಪೆ ತುಂಬಿ